ಈ ಕೊಪ್ಪಳ ಜಿಲ್ಲಾ ಕೇಂದ್ರದಲ್ಲಿ ಈ ವಿಶ್ವಕ್ಕೆ ಶಾಂತಿಯ ಸಂದೇಶವನ್ನು ಸಾರಿದಂಥ ಪ್ರವಾದಿ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ 1500ನೇ ಜಯಂತಿ ಮತ್ತು ಅದರ ಜೊತೆಗೆ ನೂತನವಾಗಿ ನಮ್ಮ ಕರ್ನಾಟಕ ರಾಜ್ಯ ವಕ್ಫ್ ಬೋರ್ಡ್ಗೆ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ನಮ್ಮ ದರ್ಗಾದ ಬಂದೇ ನವಾಜ್ ದರ್ಗಾ ಗುಲ್ಬರ್ಗ ಇದರ ಪೀಠದ ಅಧ್ಯಕ್ಷರು ಆದಂಥ ಪೂಜ್ಯರಾದಂಥ ಹಜರತ್ ಅಲಿ ಅಲ್ ಹುಸೇನ್ ಸಾಹೇಬ್ ಕಿಬ್ಲಾ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಸನ್ಮಾನ ಕಾರ್ಯಕ್ರಮ, ಇವೆಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ನಮ್ಮ ಎಲ್ಲ ಪೂಜ್ಯರ ಪಾದಗಳಲ್ಲಿ ನಮಸ್ಕರಿಸಿ ಮತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಕಾರಣೀಕರ್ತರು ನಿಮ್ಮೆಲ್ಲರ ಸಹಯೋಗದಿಂದ ಇಂಥ ಬಹಳಷ್ಟು ಕಾರ್ಯಕ್ರಮಗಳನ್ನು ಮಾಡಿದ ಅನುಭವ ಇವತ್ತು ನಮ್ಮ ಉತ್ಸಾಹಿ ನಾಯಕರು ತಮಗೆ ಯಾವುದೇ ಕಾರ್ಯವನ್ನು ಇವತ್ತು ಯಾವುದೇ ಸಂಸ್ಥೆಯವರು ಕೊಟ್ಟರೂ ಕೂಡ ಅದನ್ನು ಬಹಳ ವೈಶಿಷ್ಟ್ಯಪೂರ್ಣವಾಗಿ ಆಯೋಜನೆ ಮಾಡ್ತಕ್ಕಂಥ ಒಂದು ಶಕ್ತಿಯನ್ನು ಇಟ್ಕೊಂಡಂಥ ನಮ್ಮ ನಾಯಕರಾದಂಥ ಸನ್ಮಾನ್ಯ ನಮ್ಮ ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕರು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಹಿಂದಿನ ಕಾರ್ಯಾಧ್ಯಕ್ಷರು ಆದಂಥ ಸನ್ಮಾನ್ಯ ಸಲೀಂ ಅಹಮದ್ ಸಾಹೇಬರೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಹಿಂದೂ ಮುಸಲ್ಮಾನ್ ಸಮಾಜದ ಎಲ್ಲ ನನ್ನ ಆತ್ಮೀಯ ಹಿರಿಯರೇ, ಆತ್ಮೀಯ ಬಂಧುಗಳೇ, ಪರಮ ಪೂಜ್ಯ ಇನ್ನೋರ್ವ ಭಾವೈಕ್ಯತ ಸಂದೇಶವನ್ನು ಸಾರಿದಂಥ ನಮ್ಮ ಫಕೀರೇಶ್ವರ ಮಠ ಶಿರಟ್ಟಿ ಇವರ ಹಿರಿಯ ಜಗದ್ಗುರುಗಳು ಶ್ರೀ ಫಕೀರೇಶ್ವರ ಸಿದ್ದರಾಮ ಮಹಾಸ್ವಾಮಿಗಳನ್ನು ಕೂಡ ಅವರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಇವತ್ತು ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಜಯಂತಿ ಅಂದರೆ ನಾವೆಲ್ಲ ಅವರು ನಮಗೆ ಕೊಟ್ಟಂತ ಒಂದು ಸಂದೇಶವನ್ನು ನಾವು ಕಳೆದ 1500 ವರ್ಷದಿಂದ ಅದನ್ನೆಲ್ಲ ಆಚರಣೆ ಮಾಡ್ಕೊಂತ ಬಂದವರು ಮತ್ತು ಆ ಆಚರಣೆಯನ್ನು ಇವತ್ತು ನಾವು ಮತ್ತೆ ಮುಂದುವರಿಸ್ಕೊಳ್ತಾ ಹೋಗ್ತಕ್ಕಂಥದ್ದು ಬಹಳ ಅವಶ್ಯಕತೆ ಇದೆ. ಇವತ್ತೇನು ನಮ್ಮ ವಿಶ್ವದಲ್ಲಿ ನಡೀತಕ್ಕಂಥ ಅನೇಕ ವಿದ್ಯಮಾನಗಳನ್ನು ನಾವೆಲ್ಲ ನೋಡಿದಾಗ ಏನು ಪೂಜ್ಯರು ಅವತ್ತಿನ ದಿವಸ ಆ ದಯಾನಾದ ಅಲ್ಲಾಹನ ದೂತನಾಗಿ ಬಂದು ನಮಗೇನು ಸಂದೇಶವನ್ನು ಕೊಟ್ಟಿದ್ದಾರೆ, ಇವತ್ತು ಅದನ್ನು ನಾವೆಲ್ಲ ಮುಂದುವರಿಸ್ಕೊಂಡು ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ಹತ್ರ ಇದೆ. ಇವತ್ತು ಇಂಥ ಸಂದರ್ಭದಲ್ಲಿ ಅವರ ಒಂದು ಸಂದೇಶದ ಜೊತೆ ಒಬ್ಬ ಪೂಜ್ಯರು ಯಾರು ನಮ್ಮ ಬಂದೇ ನವಾಜ್ ದರ್ಗಾದ ಅಜ್ಜನವ್ರು, ಬಂದೇ ನವಾಜ್ ದರ್ಗಾ ಅಂದ್ರೆ ಬಹಳ ದೊಡ್ಡ ಪರಂಪರೆಯ ಪೀಠ ಅದು. ಇವತ್ತು ದೊಡ್ಡ ಬಸಪ್ಪ ಅಪ್ಪ ಅವರ ಮತ್ತು ಪೀಠ ಮತ್ತು ಬಂದೇ ನವಾಜ್ ದರ್ಗಾದ ಪೀಠ ಇವತ್ತು ನಮ್ಮ ಇಡೀ ನಮ್ಮ ರಾಷ್ಟ್ರದಲ್ಲಿ ನಮ್ಮ ರಾಜ್ಯದಲ್ಲಿ ಒಂದು ಭಾವೈಕ್ಯದ ಸಂಕೇತವಾಗಿ ಇವತ್ತು ಅವು ಬಂದಿದ್ದಾವೆ ಅನ್ನೋ ಮಾತು ಇಲ್ಲಿ ಹೇಳಕ್ಕೆ ಬಹಳ ಸಂತೋಷ ಅನ್ನಿಸ್ತಾ ಇದೆ. ಇವತ್ತು ಯಾರೇ ಇವತ್ತು ನಾವು ಹಿಂದೂ ಹೋಗಲಿ ಮುಸಲ್ಮಾನರು ಹೋಗಲಿ ಇವೆರಡು ಪೀಠಕ್ಕೆ ನಾವೆಲ್ಲ ಹೋಗಿ
ದರ್ಶನವನ್ನು ಪಡಿತಕ್ಕಂಥ ಒಂದು ವ್ಯವಸ್ಥೆ ಕೂಡ ಬಹಳ ದಿನಗಳಿಂದ ಅದು ಬಂದಿದೆ. ಅದಕ್ಕಿಂತ ಎಲ್ಲ ಪೂಜ್ಯರು ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ವಿಶೇಷವಾಗಿ ನಮ್ಮ ವಕ್ಫ್ ಸಮಿತಿ ಅಧ್ಯಕ್ಷರಾಗಿ ಏನು ನಮ್ಮ ಗುರುಗಳು ಆದಮೇಲೆ ಒಂದು ಹೊಸ ಪರಂಪರೆಯನ್ನು ಇಟ್ಕೊಂಡಿದ್ದಾರೆ. ಅವರೇನು ಬಂದು ಸುಮ್ಮನೆ ತಮ್ಮ ಇಲಾಖೆಯಲ್ಲಿ ಕುಂತು ಕಾರ್ಯವನ್ನು ಮಾಡಲಿಲ್ಲ. ಆದರೆ ಈಗಾಗಲೇ ಪ್ರತಿಯೊಂದು ಜಿಲ್ಲೆಗೆ ಸಂಚಾರ ಮಾಡಿ ಅಲ್ಲಿರ್ತಕ್ಕಂಥ ಸಮಾಜದ ಎಲ್ಲ ಸಮಾಜದ ಒಂದು ಹಿರಿಯರ ಏನು ವಿಚಾರಗಳು, ನಮಗಿರ್ತಕ್ಕಂಥ ಸಮಾಜದಲ್ಲಿ ಇರ್ತಕ್ಕಂಥ ತೊಂದರೆ, ಇವನ್ನೆಲ್ಲ ನಾವು ಅದರ ಅನುಭವವನ್ನು ಪಡ್ಕೊಳ್ಬೇಕು ಅನ್ನೋ ವಿಚಾರದಲ್ಲಿ ಇವತ್ತು ಸಂಚಾರ ಮಾಡ್ತಾ ಇದ್ದಾರೆ. ಅಂಥದ್ದೇ ಒಂದು ಅವಕಾಶವನ್ನು ಇವತ್ತು ನಮ್ಮ ಕೊಪ್ಪಳ ಜಿಲ್ಲೆಯ ನೀವೆಲ್ಲ ಜನರು ಅವ್ರಿಗೆ ಇವತ್ತು ಈ ಸಂದರ್ಭದಲ್ಲಿ ಅವ್ರಿಗೆ ಸನ್ಮಾನವನ್ನು ಕೂಡ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿದ್ದೀರಿ. ಅದಕ್ಕೆ ಇವತ್ತೇನು ನಾವೆಲ್ಲ ಧರ್ಮಗಳು ಒಂದೇ ಸಾರನ್ನು ಹೇಳ್ತಾರೆ, ಯಾರೂ ಯಾರಿಗೂ ಕೆಟ್ಟ ಮಾಡಿ ಅನ್ನಂಗಿಲ್ಲ. ಒಬ್ಬರನ್ನೊಬ್ಬರನ್ನ ಪ್ರೀತಿ ಮಾಡಬೇಕು, ಒಬ್ಬರ ಜೊತೆ ಚೆನ್ನಾಗಿರ್ಬೇಕು ಅನ್ನೋ ವಿಚಾರವನ್ನು ಇಟ್ಟುಕೊಂಡು ನಾವೆಲ್ಲ ಜೀವನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನಾವೆಲ್ಲ ಬರಬೇಕಾಗಿದೆ. ಅದಕ್ಕಿಂತ ಒಂದು ದೊಡ್ಡ ಕಾರ್ಯಕ್ರಮ ಇವತ್ತು ಸನ್ಮಾನ್ಯ ಸಲೀಂ ಅಹಮದ್ ಅವರು ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಯಲ್ಲಿ ಬಹಳ ಯಶಸ್ವಿ. ಮೊನ್ನೆ ಹುಬ್ಬಳ್ಳಿಯಲ್ಲಿ ಕೂಡ ಅವ್ರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದ್ವಿ. ಅವರಲ್ಲಿ ಇರ್ತಕ್ಕಂಥ ಕರ್ತೃಶಕ್ತಿ ಸಂಘಟನೆ, ಯಾಕಂದ್ರೆ ಅವರು ಎಡೆಬಿಡದ ಕಾರ್ಯಕ್ರಮಗಳು ಅವ್ರಿಗೆ. ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ಹಿರಿಯ ಮುಖಂಡರಾಗಿ ಇವತ್ತು ಬಿಹಾರ್ ಎಲೆಕ್ಷನ್ದಲ್ಲಿ ಕಳೆದ 15 ದಿವಸದಿಂದ ಅಲ್ಲೇ ಇದ್ರು ಅವ್ರು. ನಾನು ಅದನ್ನೇ ನಮಗೆ ಮಜಬೂರ ಅನ್ನಿಸ್ತು, ಎಲ್ಲಿ ಅಲ್ಲಿ ಬಿಹಾರ್ ಎಲೆಕ್ಷನ್ದಾಗ ಇರ್ತೀರಿ, ಇಲ್ಲಿ ಹೆಂಗೆ ನೀವು ಇಷ್ಟೆಲ್ಲ ಒಂದು ದೊಡ್ಡ ಪ್ರಮಾಣದ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ರಿ, ನಿಮ್ಗೆ ಎಂತ ಶಕ್ತಿ ಆ ದೇವರು ನಿಮ್ಗೆ ಕೊಟ್ಟಿದ್ದಾನೆ ಅನ್ನೋ ಮಾತು ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ನಾನು ಶುಭವನ್ನು ಹಾರೈಸಿದ್ದೇನೆ. ನಾನು ಹೆಚ್ಚಿಗೆ ಮಾತನಾಡದೆ, ಇದೊಂದು ಕಾರ್ಯಕ್ರಮದ ಉದ್ದೇಶ ಇದು ಸಫಲ ಆಗಬೇಕು. ಇದು ಬಹಳಷ್ಟು ಅವಶ್ಯಕತೆ ಇದೆ ನಮಗೆ ಇವತ್ತಿನ ದಿವಸದಲ್ಲಿ. ಇವತ್ತು ಯಾಕಂದ್ರೆ ಇವತ್ತು ನಮ್ಮ ದೇಶದಲ್ಲಿ ನಡೀತಕ್ಕಂಥ ವಿದ್ಯಮಾನ ಆಗಲಿ,